ದಯಾಮಯ ಬಡವರ ಮೇಲೆ ಇವತ್ತಾದರೂ ಕರುಣೆ ತೋರದಿಲ್ಲ ತಂದೆ. ಮಧು ಬಾ ಮಧು, ನೋಡು ಮಧು, ತಿಳಿಯದೆ ಮಾಡುವ ತಪ್ಪು ತಪ್ಪಲ್ಲ, ತಿಳಿದು ಮಾಡುವ ತಪ್ಪು ತಪ್ಪು. ಬಿರುಗಾಳಿಗೆ ಸಿಲುಕಿ ಬುಡಮೇಲಾಗುತ್ತಿದ್ದ ಈ ನಮ್ಮ ಸಂಸಾರವನ್ನ ಇವತ್ತು ಉಳಿಸಿದೆಯಾ? ಅಷ್ಟು ಸಾಕಪ್ಪ ಅಣ್ಣ. ನಮ್ಮ ಸಂಸಾರವನ್ನು ಉಳಿಸಿದ್ದು ನಾನಿಲ್ಲ ಅಣ್ಣ, ಸಿಬಿಐ ಆಫೀಸರ್ ಆದ ಗೋಪಿ ಅವರು. ಹೌದು ಸೂರ್ಯನವರೇ, ವಿಶ್ವಾಗ್ನಿ ಸಂಸಾರದ ಮೇಲೆ ಡೌಟ್ ಕೊಟ್ಟು ನನ್ನನ್ನ ಸಿಬಿಐ ಆಫೀಸರ್ ಆಗಿ ನೇಮಕ ಮಾಡಿತ್ತು. ಗೋಪಿ, ನಿನ್ನ ಶ್ರಮದ ಪ್ರತಿಫಲವೇ ಇವತ್ತು ಒಳ್ಳೆ ಹುದ್ದೆ ಸಿಕ್ಕಿದೆಯಪ್ಪ. ತುಂಬಾ ನಿಯತ್ತಿನಿಂದ ಕೆಲಸವನ್ನ ನಿರ್ವಹಿಸಿ ಈ ಇಲಾಖೆಗೆ ಒಳ್ಳೆ ಕೀರ್ತಿಯನ್ನ ತಗೊಬಂದು ಕೊಡಪ್ಪ. ಆಯ್ತು ಸೂರ್ಯ ಅವರೇ. ಹಲೋ, ನಮಗೆ ತುಂಬಾ ನೋವಾಯ್ತಣ್ಣ. ನೀನ್ ಹಾಕಿಕೊಟ್ಟ ದಾರಿಯಲ್ಲಿ ನಡೆದು ನಾನು ಕೂಡ ಇವತ್ತು ಪೊಲೀಸ್ ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಆಗಿದೆ ಅಣ್ಣ. ನಾಳೆಯಿಂದ ಡ್ಯೂಟಿಗೆ ಹೋಗ್ಬೇಕಣ್ಣ. ರಾಮು, ನಿನ್ನ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆಯಪ್ಪ. ಹೌದಣ್ಣ. ಸೇವೆಯನ್ನ ಮಾಡುತ್ತಾ ಸುಖವಾಗಿ ಬಾಳು ರಾಮು. ಆಶೀರ್ವಾದ ಮಾಡೋಣ. ಸೇಡ್ಗೋಸ್ಕರ ಮೂರ್ ಜನ ನೀವು ಅಷ್ಟು ಒಗ್ಗಟ್ಟಾಗಿದ್ರಿ. ನಿಮ್ಮನ್ನೆಲ್ಲ ಬೇರೆ ಬೇರೆ ಮಾಡ್ದಿ ನಾನು ತುಂಬಾನೇ ತಪ್ಪು ಮಾಡಿದೆ. ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಮಾವ. ಜ್ಯೋತಿ, ನಿನ್ನ ಸುಖಕ್ಕಾಗಿ ಬೇರೆಯವರ ಮೇಲೆ ಸೇಡು ತೀರಿಸಿಕೊಳ್ಳುವ ಕೆಲಸವನ್ನ ಮಾಡಬಾರ್ದವ. ಇನ್ಮೇಲಾದ್ರೂ ಒಳ್ಳೆ ಬುದ್ಧಿಯನ್ನ ಕಲ್ತ್ಕೊಂಡು ನಿನ್ನ ಒಂದು ಸಂಸಾರದ ಸುಖವನ್ನ ನಡೆಸಮ್ಮ. ಜ್ಯೋತಿ, ನೀನು ಮಾಡಿದ ಕುತಂತ್ರವನ್ನು ನೆನೆಸ್ಕೊಂಡ್ರೆ ನನ್ನ ಹೊಟ್ಟೆ ಉರಿಯುತ್ತದೆ. ದೇವರಂತೂ ನನ್ನ ಅಣ್ಣನ ಮೇಲೆ ಅಪರಾಧ ಹೊರಿಸಿ ಇವತ್ತು ಈ ರೀತಿ ಶಿಕ್ಷೆ ಅನುಭವಿಸೋ ರೀತಿ ಮಾಡಿಬಿಟ್ಟ ಜ್ಯೋತಿ. ಮಾವ, ನಾನಿಲ್ಲದ ಸಮಯದಲ್ಲಿ ಆ ಲಕ್ಷ್ಮಿಯ ಮೇಲೆ ತುಂಬಾ ಅನುಮಾನ ಪಟ್ಬಿಟ್ಟೆ ಮಾವ. ಮಣಿ, ಯಾರೋ ಮಾಡಿದ ಕುತಂತ್ರಕ್ಕೆ ಪಶ್ಚಾತ್ತಾಪ ಪಟ್ಟರೆ ಸುಖವೇನಪ್ಪ. ನೋಡು, ಹೆಂಡತಿಯನ್ನ ಪ್ರೀತಿಸಬೇಕು, ತಾಯಿಯನ್ನ ಗೌರವಿಸಬೇಕು. ಹಾಗೆ ಗೌರವದಿಂದ ಇನ್ನಾದರೂ ಬುದ್ಧಿಯನ್ನ ಕಲ್ತ್ಕೊಂಡು ಲಕ್ಷ್ಮಿಯನ್ನ ಚೆನ್ನಾಗಿ ನೋಡ್ಕೊಳ್ಳಪ್ಪ. ಆಯ್ತು ಮಾವ. ಲಕ್ಷ್ಮಿ, ದುಡುಕಿ ನಿನ್ ಮೇಲೆ ಸಂಶಯ ಪಟ್ಟೆ. ಪಶ್ಚಾತ್ತಕ್ಕೆ ಪ್ರತಿಫಲ ನಿನ್ನ ಕೈ ಹಿಡಿದು ಅಸತಿಯಾಗಿ ಬಾಳೋಣ. ನಿನ್ನ ಯಾವತ್ತೂ ಕೈ ಬಿಡಲ್ಲ, ಕೊನೆವರೆಗೂ ಕೈ ಬಿಡಲ್ಲ. ಅಣ್ಣ, ನಿನ್ನ ಆಜ್ಞೆಯಂತೆ ನಿನಗೆ ಕೊಟ್ಟ ವಚನದಂತೆ ಆ ಕೆಟ್ಟ ಮೃಗಗಳಿಗೆ ವಿಶ್ವಾಗ್ನಿಯರಿಗೆ ರುಂಡವನ್ನು ಕತ್ತರಿಸಿ ನಿನ್ನ ಆಸೆಯಂತೆ ಅವರನ್ನ ನೆಲ ಸಮ ಮಾಡುತ್ತೇವೆ. ಇಂದಿಗೆ ನಿನ್ನ ಮೇಲಿದ್ದ ಕಳಂಕ ಹಾಗೂ ತಂಗಿಯ ಮೇಲೆ ಸೂಳೆ ಎಂಬ ಪದವನ್ನು ಅಳಿಸುತ್ತೇನೇನ. ಈ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ನೀಡುತ್ತೇನ. ನೀನು ಅಣ್ಣ, ಇನ್ನೊಂದು ವಿಚಾರ ಅಣ್ಣ, ನನ್ನನ್ನೇ ತನ್ನ ಪ್ರಾಣವೆಂದು ನಂಬಿರುವ ರುಕ್ಕು ನನ್ನ ಮದುವೆಯಾಗಲು ಅನುಮತಿ ಕೊಡುವೇನಲ್ಲ. ಹೇ ರಣಧೀರ, ಏನಾದರೂ ಈ ವಿಷಯಕ್ಕೆ ನಾನು ಒಪ್ಪಲಿಲ್ಲ ಅಂದ್ರೆ, ನಿನ್ನ ಮದುವೆಗೆ ನಾನು ಒಪ್ಪಲಿಲ್ಲ ಅಂದ್ರೆ ಆ ತಾಯಿ ಚಿಕ್ಕದೇವಿ ಒಪ್ತಾಳೇನಪ್ಪ. ಆಯ್ತಣ್ಣ. ನೋಡು, ಒಂದು ಮದುವೆಗೆ 1000 ಸುಳ್ಳನ್ನ ಹೇಳಿ ಮದುವೆ ಮಾಡುವಂತ ಹಿರಿಯರು ಹೇಳಿದ್ದಾರೆ. ಹಾಗೆ ರುಕ್ಕುವನ್ನ ಮದುವೆಯಾಗಿ ಸುಖವಾಗಿ ಬಾಳಪ್ಪ. ಆಯ್ತಣ್ಣ. ಹೊಡಿತಿದ್ದೆ ಸವ್ರೆ, ಪಗಿ ಕೂಡ ಇಟ್ಬಿಟ್ಟು ಇವನ್ ಆಯ್ತವನೆ. ಅಂಗವಾದ್ಯ ಲಾಭ. ಇವನಣ್ಣ ನರೇಶ್. ಆಗ್ಲಿ ಸರ್, ನೀವು ಹೇಳಿದಂತೆ ಕಾನೂನಿಗೆ ತಲೆಬಾಗುತ್ತೇನೆ. ನೀನು ಕಾನೂನು ದೃಷ್ಟಿಯಲ್ಲಿ ತಪ್ಪು ಮಾಡಿದೀಯಾ. ನಿನ್ನ ಕಷ್ಟಗಳು ನನಗೆ ಗೊತ್ತಾಗಿದೆ. ಕಾನೂನಿಗಿಂತ ನಾನೇನು ದೊಡ್ಡವನಲ್ಲ. ನಿನಗೆ ಕಾನೂನಲ್ಲಿ ನಾನು ನ್ಯಾಯ ಕೊಡ್ತೀನಿ. ಅರೆಸ್ಟ್ ಆಗು. ಓಕೆ ಸರ್, ಆಗಲಿ ಸರ್. ಸರ್, ಈಗ ಮದುವೆ ಮಾಡ್ಬಿಟ್ಟು ಈಗಲೇ ಅರೆಸ್ಟ್ ಮಾಡಿದ್ರಲ್ಲ, ಅವ್ರ ಗೊತ್ತು ಏನೋ ಸ್ವಾಮಿ.
ಆ ಬಗ್ಗೆ ನಮ್ದಿನೇ ಅವರು ನಮ್ಗೆ ಅಷ್ಟು ದಿನ ಬಗೆ ಊಟ ಪುಡಿಗೆ ಅವನಿಲ್ವಾ ಇದುವರೆಗೂ ಒಂದು ಸಂಸಾರ ಹಾಳಾಗಿದ್ದನ್ನ ಉದ್ಧಾರ ಮಾಡಿದ್ದನ್ನ ನೀವು ಕಣ್ಣಾರೆ ನೋಡಿದ್ದೀರಿ. ಇದುವರೆಗೂ ಈ ಒಂದು ನಾಟಕವನ್ನ ರಕ್ತ ಕಂಡ ರಣಧೀರ ನಾಟಕದಲ್ಲಿ ತಾವೆಲ್ಲರೂ ಅಭಿನಯಿಸಿದ್ದನ್ನ ನಿಮ್ಮ ಕಣ್ಮುಂದೆ ತೋರಿಸಿದ್ದೀವಿ. ಈಗ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಕೊನೆಯ ಮಂಗಳವನ್ನ ಆಡಿ ಈ ಒಂದು ನಾಟಕವನ್ನ ಕೊನೆಯ ಶುಭವನ್ನ ಆಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ. ಸಾಗರ ಪ್ರೀತಿಯಂಬ ದೈವವೇ ನಮಗಾಧಾರ ಆ ದೈವ ತಂಡವ